ರೈಟ್. ಇನ್ನು ಶಿವರಾಮೇಗೌಡರ ಬಾಯಿ ಬಚ್ಚಲು ಮನೆ ಇದ್ದಂಗೆ. ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರಂತ ಅವರಿಗೆ ಅರಿವಿಲ್ಲದೆ ಅವ್ರು ಮಾತಾಡ್ತಾರೆ. ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಕೂಡ ಶಿವರಾಮೇಗೌಡ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲರೂ ಒಟ್ಟಾಗಿ ಕುಟುಂಬ ನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಸೇಡು ತೀರಿಸಿಕೊಳ್ತಿದ್ದಾರೆ. ನ್ಯೂಸ್ ಫಸ್ಟ್ಗೆ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಕೂಡ ರಿಯಾಕ್ಷನ್ ನೀಡಿದ್ದಾರೆ. ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಏನ್ ಹೇಳ್ತೀರಿ ಈ ಬಗ್ಗೆ? ಶಿವರಾಮೇಗೌಡರ ಬಗ್ಗೆ ಹೇಳ್ಬೇಕಾಗಿಲ್ಲ. ಶಿವರಾಮೇಗೌಡ ಬಾಯಿ ಒಂಥರ ಬಚ್ಚಲ ಮನೆ ಇದ್ದಂಗೆ ಹೇಳ್ತವಾ. ಯಾರ ಬಗ್ಗೆ ಮಾತಾಡ್ತಾನೆ ಅರಿವಿಲ್ದೆ ಮಾತಾಡ್ತಿದ್ದಾನೆ. ಯಾಕಂದ್ರೆ ಈಗಾಗಲೇ ದೇವೇಗೌಡರ ಬಗ್ಗೆ ಅವ್ರ ಬಗ್ಗೆ ಅವ್ರು ಉಚ್ಚಾಟನೆ ಮಾಡಿದ್ರಲ್ವಾ. ಅಲ್ಲ ರೀ, ಅವ್ರು ಮಾತಾಡಿದ್ದೆ ನಿಜ ಅಂತ ಅನ್ಸಿದ್ರೆ ಮಂಜುನಾಥ್ ಅವರೇ, ದೇವೇಗೌಡರ ಸಾವು ಬಯಸದ ಉಂಡು ಮನೆಗೆ ದ್ರೋಹ ಬಗೆಯೋದಾ? ಇದು ಅವರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಆಗುತ್ತೆ ನೋಡ್ಕೊಳ್ಳಿ. ಯಾಕಂತಂದ್ರೆ ಎಲ್ಲಾ ಒಟ್ಟುಗೂಡಿ ಆ ಕುಟುಂಬ ನಾಶ ಮಾಡ್ಬೇಕಂತ ಹೊರಟವ್ರಲ್ಲ, ಅದು ಭಗವಂತ ಅಂತಿದ್ರೆ ಇವ್ರನ್ನ ನಾಶ ಮಾಡಕ್ ಭಗವಂತ ಇದ್ದೇ ಇರ್ತಾನೆ ಆಯ್ತಲ್ವಾ. ಈ ಶಿವರಾಮೇಗೌಡ ಇಲ್ಲೇ ಉಂಡು ಇಲ್ಲೇ ತಿಂದು ಎಲ್ಲಾ ರೀತಿ ಎಲ್ಲಾ ಮಾಡಿ ಇಲ್ಲೇ ಮಾಡಿ ಎರಡು ಕೊಟ್ಟಿದ್ದಾನಲ್ಲ, ಇದೇ ಶಿವರಾಮೇಗೌಡ ನಮ್ ಜೊತೆ ಇದ್ದವನು ಜೆಡಿಎಸ್ ಅಲ್ಲಿ ಅದಲ್ವಾ. ಉಚ್ಚಾಟನೆ ಮಾಡಿ ಹೌದು ವಿಚಾರಣೆ ಮಾಡಿದ್ದು ಒಂದು ಕಾರಣಕ್ಕೋಸ್ಕರವಾಗಿ ಸೇಡ್ ತಿರ್ಸ್ಕೊಳಕ್ ಹೊರಟಿದ್ದಾನೆ. ಅವನು ಹೇಳ್ಬಾರ್ದು ಅವ್ರ ಬಾಯಿ ಅವ್ರ ಮನಸ್ಥಿತಿ ನೀವು ನೋಡಿ ಹೆಂಗೆ ಅಂತ ಕೇಳಿ. ಫಸ್ಟ್ ಆಫ್ ಆಲ್ ಅದು ಬಾಯಿ ಎಲ್ಲ ಒಂಥರ ಬಚ್ಚಲ ಮನೆ ಇದ್ದಂಗೆ ಅದು ಶಿವರಾಮೇಗೌಡ. ಮೊದ್ಲಿಂದ ನಾವು ನೋಡಿದೀನಿ ಅವ್ರದ್ದು ಅಲ್ವಾ. ಅಲ್ಲ ಏನೇ ಆಗಿರ್ಲಿ ಮನಸ್ಥಿತಿ ಹೆಂಗೆ ಇರ್ಲಿ, ಬಟ್ ಒಬ್ಬ ಸಾವಿನ ಬಗ್ಗೆ ಕೋರ್ತಾರಂದ್ರೆ ಇವ್ರು ಯಾವ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕುಮಾರಸ್ವಾಮಿ ಅವ್ರ ಮೇಲೆ ಅಂಥ ದ್ವೇಷ ಏನಾಗಾದ್ರೆ ಯಾಕೆ? ಈಗ ಲಾಸ್ಟ್ ನಮ್ಮ ನಿಖಿಲ್ ಕುಮಾರಸ್ವಾಮಿನ ಸೋಲ್ಸಿಕ್ಕೆ ಸಂಚಾಕಿರ್ತಕ್ಕಂಥ ವ್ಯಕ್ತಿ ಈ ವ್ಯಕ್ತಿಯಿಂದನೇ ಮೊದಲು ಎಲ್ಲಾ ರೀತಿ ಸುಮಲತಾ ಅವ್ರ ಬಗ್ಗೆ ಮಾತಾಡಿ ಪ್ರಾರಂಭ ಆಗಿತ್ತು. ಸೊ ಅದರಿಂದ ಉಚ್ಚಾಟನೆ ಮಾಡಿದ ಇದಕ್ಕೋಸ್ಕರ ಅವ್ರು ಸೇಡ್ ತಿಳಿಸ್ಕೊಳಕ್ ಬಂದ್ರು. ಈಗ ಇದಕ್ಕೆ ಸರ್ಕಾರ ಒತ್ತುಗೂಡಿಸಿ ಇವ್ರ ಕೈಯಿಂದ ಮಾಡಿಸಿ ಎಲ್ಲಾ ರೀತಿ ಮಾಡ್ತಾ ಇದೆ. ಸರ್ಕಾರ ಎಲ್ಲ ಮುಂದಿನ ದಿವಸ ಜನ ಉತ್ತರ ಕೊಡ್ತಾರೆ, ದೇವ್ರು ಉತ್ತರ ಕೊಡ್ತಾನೆ ಅಷ್ಟೇ. ಖಂಡಿತವಾಗ್ಲೂ ದೇವ್ರು ಅನ್ನೋದಿದ್ರೆ ಉತ್ತರ ಕೊಟ್ಟೆ ಕೊಡ್ತಾ ಇದಕ್ಕೆ. ಬಟ್ ಆ ಶಿವರಾಮೇಗೌಡ ಬಗ್ಗೆ ಮಾತಾಡ್ತಕ್ಕಂಥ ನನಗಂತೂ ಅವ್ರು ಲಾಯಕ್ ಇಲ್ಲ ಬಿಡಿ. ನಾನಂತೂ ಅವ್ರ ಲೆವೆಲ್ ಇಲ್ಲ ಅದಲ್ವಾ. ಅವ್ನು ಫಸ್ಟ್ ಆಫ್ ಆಲ್ ನನ್ನ ಲೆವೆಲ್ ಅಂತೂ ಇಲ್ಲ ಬಿಡಿ ನಾ ಮಾತಾಡಕ್ಕೆ. ಅದೊಂಥರ ಹೊಲಸು ಬಾಯಿ ಬಚ್ಚಲ ಮನೆ ಇದ್ದಂಗೆ ಆ ಬಾಯಿ. ಅಲ್ಲ ಖಂಡಿತವಾಗ್ಲೂ ಮಾಜಿ ಪ್ರಧಾನಿನ ಅಲ್ಲೇ ಉಂಡು ಅಲ್ಲೇ ತಿಂದು ಒಬ್ಬ ಗೌಡ್ರ ಮನೇಲಿ ಇದ್ದು ಇವನೊಬ್ಬ ಗೌಡ ಕಮ್ಯುನಿಟಿದಲ್ಲಿ ಹುಟ್ಟಿ ಸಾವು ಬಗ್ಗೆ ಮಾತಾಡ್ತಾನಂತಂದ್ರೆ ಇವ್ರ ಮನಸ್ಥಿತಿ ಇವ್ರ ಸ್ಥಿತಿ ಹೇಗಿರ್ಬೇಕು ಸ್ವಲ್ಪ ಅರ್ಥ ಮಾಡ್ಬೇಕಾಗುತ್ತೆ. ನಿಜ ನಾವೆಲ್ಲ ನಾವೆಲ್ಲ ಹೆಂಗಿದೀವಿ ಅಂತಂದ್ರೆ ಸೂತಕ ಮನೆ ಇದ್ದಂಗೆ ಇದೀವಿ. ಈಗ ನಮ್ ಪರಿಸ್ಥಿತಿ ಸೂತಕ ಮನೆ ಇದ್ದಂಗೆ ಇದೀವಿ. ಈ ಟೈಮಲ್ಲಿ ಇವ್ರುಗಳು ಈ ತರ ಮಾತಾಡಿ ಇವರೊಂದು ಯೋಚನೆ ಮಾಡ್ಬೇಕು. ಹೌದು ನೊಂದವ್ರಿಗೆ ಮತ್ತಷ್ಟು ನೋವು ಕೊಡೋ ಕೆಲಸ ಇವು. ಮಾಡ್ಲಿ ತಡ್ಕೊಳ್ಳೋ ಶಕ್ತಿ ಇದೆ ದೇವ್ರು ನಮ್ಗೆ ಕೊಟ್ಟನ ತಡ್ಕೊಂತ ಇದೀವಿ. ಇನ್ನಿಷ್ಟು ನೋವು ಕೊಡ್ತಾ ಎಲ್ಲ ಬಹಿರಂಗ ಆಯ್ತಲ್ಲ. ಇಡೀ ಕುಮಾರಸ್ವಾಮಿ ಅವರಾಗಿರ್ಬಹುದು ಅಥವಾ ದೇವೇಗೌಡರು ಆಗಿರ್ಬಹುದು ಯಾರನ್ನು ಬಚಾವ್ ಮಾಡ್ತೀವಿ ಅಂತ ಹೇಳ್ತಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅವರು ಡೇ ಒನ್ ಇಂದ ಹೇಳ್ತಾ ಬಂದಿದ್ದಾರೆ. ಈಗಲೂ ಕೂಡ ಅದೇ ಸ್ಟ್ಯಾಂಡಿಗೆ ಬದ್ಧರಾಗಿದ್ದಾರೆ. ಅಂಥದ್ರ ಮಧ್ಯೆ ಅವರಿಗೆ ಪದೇ ಪದೇ ನೋವು ಪಡಿಸೋದು ಇದು ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ. ಒಬ್ಬ ಶಾಸಕನಾಗಿ ನಮ್ಮ ಪಕ್ಷದ ಒಂದು ಕರ್ತವ್ಯ ಹೊಂದ್ಕೊಂಡು ನಾನು ಹೇಳಿದೆ, ಉಚ್ಚಾಟನೆ ಮಾಡಿ ನಮ್ಗೆಲ್ಲ ಮುಜುಗರಾಗುತ್ತೆ. ನಮ್ಮ ಮಾತು ಬೆಲೆ ಕೊಟ್ಟು ಉಚ್ಚಾಟನೆ ಮಾಡಿದ್ರು. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಕ್ಕೆ ಸರ್ಕಾರಕ್ಕೆ ಒತ್ತು ಕೊಟ್ಟು ಎಲ್ಲ ರೀತಿ ಸೂಚನೆ ಕೊಟ್ಟವ್ರೆ. ಆ ಸಂದರ್ಭದಲ್ಲೂ ಕೂಡ ಇವರು ಇದನ್ನ ಯೂಸ್ ಮಾಡ್ಕೊಂಡು ಈ ತರ ರಾಜಕೀಯ ಇಳಿದವರಿದ್ದಾರೆ. ಒಂದ್ ದಿವಸ ನಮ್ಮಂತ ಯುವಕರಿಗೆ ರಾಜಕಾರಣ ಒಂಥರ ಏಸಿಗೆ ಬರೋದಂತ ಆಗ್ಬಿಟ್ಟಿದೆ. ಒಂದು ಏನಕ್ಕಾದ್ರೂ ರಾಜಕಾರಣಕ್ಕೆ ಬಂದಿದ್ವಿ ಅನ್ಸ್ಬಿಟ್ಟಿದೆ ನಮ್ಗೆ ಇವೆಲ್ಲ ಸೀನ ನೋಡ್ತಿದ್ರೆ ಆಯ್ತಲ್ವಾ. ತುಂಬಾ ನೋವಾಗುತ್ತೆ ಅವ್ರನ್ನ ನೋಡಕ್ಕೆ, ಫೇಸ್ ಮಾಡಕ್ಕೆ, ದೇವೇಗೌಡನ ಫೇಸ್ ಮಾಡಕ್ಕೆ ಕಷ್ಟ ಆಗ್ತಿದೆ ನಮ್ಗೆ. ಚೆನ್ನಾಗಿದ್ದಾರೆ. ನೆನ್ನೆ ಬರ್ಡೇ ಮಾಡ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಬರ್ಡೇ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ನಾವ್ ಯಾರು ಮಾಡಿಲ್ಲ ಪಾಪ ಅವ್ರಿಗೆ ಆಯ್ತಲ್ವಾ. ಒಂದೇ ಅವ್ರನ್ನ ಈ ಒಂದು ವಯಸ್ಸಲ್ಲಿ ಅವ್ರಿಗೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಮಾತ್ರ ನಾನು ಕೇಳ್ಕೊಂತೀನಿ ಇದನ್ನ ಫೇಸ್ ಮಾಡಕ್ಕೆ. ತಪ್ಪು ನಾನೇ ಆಗಿರ್ಬೋದು ಯಾರೇ ಆಗಿರ್ಬೋದು, ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು. ನಮ್ಮ ಫಸ್ಟ್ ಆದ್ಯ ಕರ್ತವ್ಯ ಅದು. ರೈಟ್. ಸಮೃದ್ಧಿ ಮಂಜುನಾಥ್ ಅವರೇ ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.